ಮಾತ್ರ ಮಹಿಮೆ ಪಡಲಿ. ಈ ದಿನ ನೊಂದೋಗಿ ಇರಬೇಕಾದ್ರೆ ನಾನು ಈ ಪಾಪದ ಬಗ್ಗೆ ನಾವು ಜನರಿಗೆ ಸ್ವಾರ್ಥ ಹೇಳಬೇಕು ಅಂತೇಳಿ ನಾನು ದೇವ್ರ ವಾಕ್ಯಗಳನ್ನ ಆರಿಸ್ಕೊಂಡಾಗ ದೇವರು ನಮ್ಮ ಮುಂದಿಗೆ ಮಾತಾಡಿದಂಥ ವಾಕ್ಯಗಳೇ ನಿಮಗೆ ಹೇಳ್ತೀವಿ. ಬೇರೆ ನಾನು ಮಾತ್ರ ರಕ್ಷಣೆ ಬಂದು ಈ ಲೋಕದಲ್ಲಿ ಯಾರಿಗೂ ಸ್ವಾರ್ಥ ಗೊತ್ತಿಲ್ಲದಂಥ ಮಕ್ಕಳು, ಪಾಪ ಎಂಬುದೇನಂತ ಹರಿಯದ ಮಕ್ಕಳು, ಪಾಪ ನಮ್ಮ ಕ್ಷಮಿಸ್ತಾರೆ, ಅದು ಬಿಟ್ಟಿದ್ರೆ ಕಂಟಿನ್ಯೂ ಮಾಡ್ಕೊಂಡಿರುವಂಥವ್ರು, ಇವ್ರಿಗೆಲ್ಲಾನು ಸೇರಿ ವಾರ್ತೆಗಳು ನನ್ನೊಂದಿಗೆ ಏಸಪ್ಪ ಮಾತಾಡಿದಂಥ ವಾರ್ತೆಗಳು ನಿಮಗೆ ನಾನು ಹೇಳ್ತಾ ಇದ್ದೀನಿ. ದೇವ್ರ ಕಡೆಗೆ ತಿರುಗಿರಿ. ದೇವ್ರು ನಮ್ಮನ್ನು ಕ್ಷಮಿಸ್ತಾರ ಇಲ್ವಾ ಅಂತ ನಾವು ಯೋಚನೆ ಮಾಡ್ತೀರಿ. ಬಟ್ ದೇವ್ರ ವಾರ್ತೆಗಳು ಏನು ಹೇಳ್ತದೆ ಅಂದರೆ 1ನೇ ಯೋಹಾನ 1ನೇ ಅಧ್ಯಾಯದಲ್ಲಿ 8-9 ಈ ರೀತಿಯಾಗಿ ಹೇಳ್ತದೆ. ನಮ್ಮನ್ನೇ ನಾವು ಮೋಸ ಮಾಡ್ಕೊತೀರಿ. ಯಾವ ರೀತಿ? ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನೇ ನಾವು ಮೋಸಪಡಿಸಿಕೊಳ್ಳುತ್ತೇವೆ. ಅಯ್ಯೋ, ನಾನು ಪಾಪನೇ ಮಾಡಿಲ್ಲಪ್ಪ, ನಾನು ದೇವರಲ್ಲಿದ್ದೀನಿ ತಾನೆ, ದೇವ್ರ ವಾರ್ತೆಗಳಲ್ಲಿದ್ದೀನಲ್ಲ ಅಂತೇಳಿ ಎಷ್ಟೋ ದಿನ ಈ ಮನುಷ್ಯ ಎಲ್ಲರೂ ಅವ್ನು ಬಡವನಾಗಲಿ, ಶ್ರೀಮಂತನಾಗಲಿ, ಇಲ್ಲ ಒಂದು ಪಾಸ್ಟ್ರೇ ಆಗಲಿ, ಒಂದು ಇವಾಂಜಲಿಸ್ಟೇ ಆಗಲಿ, ಯಾರೇ ಆಗಲಿ, ನಾವು ಕರೆಕ್ಟಾಗಿದ್ದೀರಿ ಅಂತ ನಾವು ಅನ್ಕೊತೀವಿ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಡಾಟ್ ಇದೆ. ಒಂದು ದೊಡ್ಡವರೇ ಆಗಲಿ ನೋಡಿ, ಎಂಥ ಒಂದು ಸೇವಕರು ಇದ್ರೂ, ಯಾವ ಮನುಷ್ಯನ ಇದ್ರೂ, ಅದು ಪ್ರೈಮ್ ಮಿನಿಸ್ಟರ್ ಆಗಲಿ, ಅದು ಮಿನಿಸ್ಟರ್ ಆಗಲಿ, ಎಲ್ಲರಿಗೂ ಒಂದೇ ನ್ಯಾಯ. ದೇವ್ರು ಬರುವಂಥ ದಿನದಲ್ಲಿ ಎಲ್ಲರೂ ದೇವ್ರ ಮುಂದೆ ಮಣ್ಣಾಗಿದ್ದೀರಿ. ನಾವು ದೇವ್ರು ಬರುವಂಥ ದಿನದಲ್ಲಿ ಎಲ್ಲರಿಗೂ ನ್ಯಾಯ ತೀರಿಸೋ ದೇವರಾಗಿದ್ದಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ಅಯ್ಯೋ ನನ್ನಲ್ಲಿ ಪಾಪ ಇಲ್ವಲ್ಲ ಅಂತ ನಾವು ಅಂದರೆ ನಾವೇ ಮೋಸಗೊಳಿಸ್ತೀವಿ ಅಂತ. ಸೊ ಎಲ್ಲಿ ನಾವು ಪಾಪ ಮಾಡಿದ್ದೀರಿ, ಎಲ್ಲಿದೆ ಅಂತೇಳಿ ಆ ಪಾಪನ ಬಿಟ್ಬಿಡ್ಬೇಕಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಮ್ಮನ್ನು ನಾವು ಮೋಸಗೊಳಿಸ್ಕೊತೀರಿ ಅಂತ ದೇವ್ರು ಹೇಳ್ತದೆ. ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬ ನಮ್ಮಲ್ಲಿ ಇಲ್ಲ. ಸೊ ನಮ್ಮಲ್ಲಿ ಸತ್ಯ ಎಲ್ಲಿದೆ? ನಾವು ಬೇರೆಯವ್ರಿಗೆಲ್ಲ ನಾವು ಒಳ್ಳೇದು ಮಾಡ್ತೀರಿ, ಬೇರೆಯವ್ರಿಗೆಲ್ಲ ಹೋಗಿ ನಾವು ಒಳ್ಳೇದು ಮಾಡ್ತೀರಿ. ಇವಾಗ ನೋಡ್ಕೊಳ್ಳಿ, ಎಲ್ಲರಿಗೂ ಎಷ್ಟು ಜನ ಒಳ್ಳೇದು ಮಾಡ್ತಾರೆ. ತನ್ನ ಮನೇಲಿ ಏನಾಗಿದ್ದೀರಾ? ತನ್ನ ಹೆಂಡತಿಗೆ ನೀವೇನಾಗಿದ್ದೀರಾ? ನಿಮ್ಮ ಮಕ್ಕಳಿಗೆ ನೀವೇನಾಗಿದ್ದೀರಾ? ನಿನ್ನ ಸಹೋದರಿಗೆ ನೀವೇನಾಗಿದ್ದೀರಾ? ನಿಮ್ಮ ಹೊಡ ಹುಟ್ಟಿದವ್ರು ನೀವೇನಾಗಿದ್ದೀರಾ? ನಿಮ್ಮ ಗೆಳತಿಯರಿಗೆ ಏನಾಗಿದ್ದೀರಾ? ಗೆಳೆಯನಿಗೆ ಏನಾಗಿದ್ದೀರಾ? ಸೊ ಎಲ್ಲರೂ ಒಬ್ರಿಗೊಬ್ರು ನಾವು ನಂಬಿಕೆ ಉಳ್ಳ ಮಕ್ಕಳಾಗಿದ್ದು ನಮ್ಮನ್ನು ನಾವು ಮೋಸಪಡಿಸಿದೆ, ಪಾಪ ಮಾಡದೆ ಪರಿಶುದ್ಧವಾಗಿ ಜೀವಿಸಬೇಕೆಂಬುದೇ ಈ ಕಾಲಿನಲ್ಲಿ ಏಸಪ್ಪ ಕೊಟ್ಟಂಥ ಸ್ವಾರ್ಥ. ಸೊ ಪಾಪವನ್ನು ಬಿಟ್ಟು ಬಿಡೋನು ರಕ್ಷಣೆಯನ್ನು ಹೊಂದುತ್ತಾನೆ. ನಾವೇ ಮೋಸಪಡಿಸುತ್ತೇವೆ ಮತ್ತು ಸತ್ಯವೆಂಬ ನಮ್ಮಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು. ಯಾರು ನಂಬಿಗಸ್ತನು? ಮನುಷ್ಯರಲ್ಲ, ದೇವರ ನಂಬಿಗಸ್ತನು, ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನೋಡಿದ್ರ, ದೇವ್ರು ಹೇಳ್ತಾರೆ ಎಲ್ಲ ಅನೀತಿಗಳನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧಿ ಮಾಡ್ತಂತ. ಅಂತಹ ದೇವ್ರಿಗೋಸ್ಕರ ನಾವು ಜೀವಿಸೋಣ. ಆಮೇಲೆ ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ.